PUC ಮುಗಿತು ಡಿಗ್ರಿಗೆ ಜಾಯಿನ್ ಆಗಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಕೆಲವೊಂದು ಗೊಂದಲಗಳಿರುತ್ತೆ. ಯಾವ ಕಾಲೇಜ್, ಯಾವ ಸಬ್ಜೆಕ್ಟ್ ಅನ್ನು, ಯಾವ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ. ಹೀಗಿರುವಾಗ ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ನಾಗಾರ್ಜುನ ಕಾಲೇಜ್, ಡಿಗ್ರಿ ಕಾಲೇಜ್ ಬಗ್ಗೆ ಇವತ್ತು ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಆಲ್ಸೋ ನಮ್ಮ ಜೊತೆ ಗೆಸ್ಟ್ ಕೂಡ ಇದ್ದಾರೆ. ನಾಗಾರ್ಜುನ ಡಿಗ್ರಿ ಕಾಲೇಜ್ನ ಪ್ರಿನ್ಸಿಪಲ್ ಡಾಕ್ಟರ್ ಹರೀಶ್ ಬಾಬು ಎಸ್. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋದರ ಮುಖಾಂತರ ಹೆಚ್ಚಿನ ಪೀಠಿಕೆ ಹಾಕದೆ ಕಾಲೇಜಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಿಸುವಂತಹ ಪ್ರಯತ್ನವನ್ನ ಈ ಕಾರ್ಯಕ್ರಮದಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಮೊದಲಿಗೆ ಸರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಮೇಡಮ್, ತಾವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಅಡ್ಮಿಷನ್ಸ್ ಎಲ್ಲ ಶುರು ಆಗಿದೆ ಅಂತ ಕಾಣುತ್ತೆ. PUC ಎಕ್ಸಾಮ್ ಮುಗ್ದಿದೆ, ರಿಸಲ್ಟ್ ಕೂಡ ಬಂದಿದೆ. ಅಡ್ಮಿಷನ್ಸ್ ಹೇಗೆ ನಡೀತಾ ಇದೆ ಸರ್? ಮೇಡಮ್, ಈಗ ನೀವು ತಮಗೆ ಗೊತ್ತಿರೋ ಹಾಗೇನೆ ಈಗ PUC CBSE ರಿಸಲ್ಟ್ಸ್ ಎಲ್ಲ ಬಂದಿರೋದ್ರಿಂದ ಸಾಕಷ್ಟು ಡಿಮ್ಯಾಂಡ್ ಇದೆ ಅಡ್ಮಿಷನ್ಸ್ಗೆ. ನಮ್ಮ ಕಾಲೇಜ್ನಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮ್ಸು ಮುಗಿತಾ ಬಂದಿದೆ ಅಡ್ಮಿಷನ್ಸು. ಈಗ UG ಪ್ರೋಗ್ರಾಮ್ಸ್ಗೆ ಅಡ್ಮಿಷನ್ ನಡೀತಾ ಇದೆ, BCom, BBA ಹಾಗೂ BCA ಪ್ರೋಗ್ರಾಮ್ಸ್ಗೆ. ಓಕೆ, ಈಗ ನಾಗಾರ್ಜುನ ಡಿಗ್ರಿ ಕಾಲೇಜ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ ಅಂದರೆ ಆರಂಭದಲ್ಲಿ ಏನು ಹೇಳ್ತೀರಿ ವೀಕ್ಷಕರಿಗೆ? ಮೇಡಮ್, ನಾಗಾರ್ಜುನ ಡಿಗ್ರಿ ಕಾಲೇಜು ತಮಗೆ ಗೊತ್ತಿರೋ ಹಾಗೇನೆ ಇವತ್ತು ಬ್ಯಾಂಗ್ಳೂರಿನಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲೇ ತುಂಬ ಒಂದು ಹೆಸರು ಪಡೆದಂಥ ಒಂದು ಸಂಸ್ಥೆ. ಇದರ ಹಿನ್ನೆಲೆ ಬಂದು ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಇದು 1995 ನಮ್ಮ NCC ಅಂತ ಏನೋ ಒಂದು ದೊಡ್ಡ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ. ಆ ಕಂಪನಿಯ ಒಬ್ಬರು ಡೈರೆಕ್ಟರ್ ಆದಂತಹ ಸನ್ಮಾನ್ಯ JV ರಂಗರಾಜು ಸರ್ ಹಾಗೂ ಅವರ ಶ್ರೀಮತಿಯವರಾದಂತಹ ಶ್ರೀದೇವಿ ಮೇಡಮ್ ಅವರು ಶುರು ಮಾಡಿದಂಥ ಒಂದು ಸಂಸ್ಥೆ. ಅಂದರೆ 1995 ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕೊಡೋಣ ಅಂತೇಳಿ. ಅಂದರೆ ಸಾಧಾರಣ ಈಗ 30 ವರ್ಷ ಅಂತ ಹೇಳ್ಬೋದು, 30 ವರ್ಷ ಹತ್ತತ್ರ ಬರ್ತಾ ಇದ್ದೀವಿ ನಾವೀಗ. ಒಟ್ಟಾರೆಯಾಗಿ ನಮ್ಮಲ್ಲಿ ಈಗ 10,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅಂದರೆ ಪ್ರೀ ನರ್ಸರಿಯಿಂದ ಹಿಡಿದು PhD ತನಕ ಅಂತ ಹೇಳ್ಬೋದು. ಅನೇಕ ಸಂಸ್ಥೆಗಳಿದೆ ನಮ್ಮಲ್ಲಿ. ವಿದ್ಯಾನಿಕೇತನ್ ಅಂತ ಹೇಳಿ ಒಂದು ಸ್ಕೂಲು, 2 PU ಕಾಲೇಜ್ಗಳು, 2 ಡಿಗ್ರಿ ಕಾಲೇಜು ಹಾಗೂ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇಂಜಿನಿಯರಿಂಗ್ ಕಾಲೇಜ್ ಸಹ NAC A+ ಅನ್ನು ಪಡೆದಂತಹ ಒಂದು ಅಟಾನಮಸ್ ಇನ್ಸ್ಟಿಟ್ಯೂಟು. ಈಗ ನಾವೇನು ಮಾತಾಡ್ಲಿಕ್ಕೆ ಕೂತಿದ್ದೀವಿ, ಯಲಹಂಕ ಕ್ಯಾಂಪಸ್ ಏನಿದೆ ನಾಗಾರ್ಜುನ ಡಿಗ್ರಿ ಕಾಲೇಜ್, ಇದು ಸಹ 10 ವರ್ಷವನ್ನು ಪೂರೈಸಿ ಈಗ ಸಾಧಾರಣ 1500 ಮಕ್ಕಳು ನಮ್ಮ ಕ್ಯಾಂಪಸ್ನಲ್ಲಿ, ಯಲಹಂಕದ ಕ್ಯಾಂಪಸ್ನಲ್ಲಿ ಓದ್ತಾ ಇದ್ದಾರೆ. ಓಕೆ, ನಾಗಾರ್ಜುನ ಡಿಗ್ರಿ ಕಾಲೇಜ್ ಅಂತ ಬಂದಾಗ ಯಾವೆಲ್ಲ ಕೋರ್ಸ್ಗಳಿದೆ ಸರ್? ಮೇಡಮ್, ನಮ್ಮಲ್ಲಿ ನಾವು ವಿ ಅಫಿಲಿಯೇಟ್ ಟು ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಆ್ಯಂಡ್ ಆಲ್ಸೋ ವಿ ಹ್ಯಾವ್ AICT ರೆಕಗ್ನಿಷನ್ಸ್. ನಮ್ಮಲ್ಲಿ UGನಲ್ಲಿ ಈಗ BCom, BBA ಹಾಗೂ BCA ಪ್ರೋಗ್ರಾಮ್ಸ್ ಇದೆ. ಹಾಗೆಯೇ PGನಲ್ಲಿ MBA, MCA ಹಾಗೂ MCom ಪ್ರೋಗ್ರಾಮ್ಸ್ ಇದೆ. ಓಕೆ, ಈಗ ಅಡ್ಮಿಷನ್ಸ್ ಬಹಳ ಅದ್ಭುತವಾಗಿ ನಡೀತಾ ಇದೆ ಅಂತ ಹೇಳಿದ್ರಿ. ಈಗ ಹೇಗೆ ಸರ್ ನಿಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳೋ ಪ್ರಕ್ರಿಯೆ ಹೇಗಿರುತ್ತೆ? ಏನಾದರೂ ಒಂದು ಸ್ಕೇಲ್ ಇದೆಯಾ ಅದಕ್ಕೆ ಅಂತ? ಮೇಡಮ್, ಒಂದು ಒಳ್ಳೆ ಸಂಸ್ಥೆ ಅಂತ ಹೇಳಿದಾಗ ಒಂದು ಒಳ್ಳೆ ಅಕಾಡೆಮಿಕ್ ಅಟ್ಮಾಸ್ಫಿಯರ್ ಇರಬೇಕಾಗುತ್ತೆ. ಆ ಅಕಾಡೆಮಿಕ್ ಅಟ್ಮಾಸ್ಫಿಯರಲ್ಲಿ ಚೆನ್ನಾಗಿ ಗ್ರೂಮ್ ಮಾಡಬೇಕಂತ ಹೇಳಿದ್ರೆ ನಮಗೂ ಕೂಡ ಒಳ್ಳೆ ಕ್ವಾಲಿಟಿ ಇನ್ಪುಟ್, ಕ್ವಾಲಿಟಿ ಮಕ್ಕಳನ್ನು ನಾವು ಸಹ ಬರಲಿ ಅಂತ ಹೇಳಿ ನಾವು ಆಶಿಸ್ತೇವೆ. ನಮ್ಮಲ್ಲಿ ಬರುವಂಥ ಮಕ್ಕಳೆಲ್ಲ ಸಾಧಾರಣ ಒಳ್ಳೆ ಅಕಾಡೆಮಿಕಲ್ಲಿ ತುಂಬ ಮೆರಿಟ್ ಇರುವಂಥ ಮಕ್ಕಳೇ ಬರ್ತಾರೆ. ಇತ್ತೀಚೆಗೆ PU ರಿಸಲ್ಟ್ಸ್ ಬಂದಿದೆ. ನಮ್ಮದೇ ನಾಗಾರ್ಜುನ PU ಕಾಲೇಜಲ್ಲಿ ಸಾಧಾರಣ 10 ಸ್ಟೇಟ್ ರ್ಯಾಂಕ್ಸ್ ಬಂದಿದೆ. ಸೊ ನಮ್ಮಲ್ಲಿ ಅಕಾಡೆಮಿಕ್ ಎಕ್ಸಲೆನ್ಸ್ ತುಂಬ ಚೆನ್ನಾಗಿದೆ. ಹಾಗಾಗಿ ಜನ ಇಲ್ಲಿ ಸಂಸ್ಥೆ ಚೆನ್ನಾಗಿದೆ, ಇಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಇದೆ ಅಂತ ಹೇಳಿ ಎಲ್ಲ ಕ್ವಾಲಿಟಿ ಮಕ್ಕಳೇ ನಮ್ಮಲ್ಲಿ ಬರುವಂಥದ್ದು. ಓಕೆ, ನಾಗಾರ್ಜುನ ಇನ್ಸ್ಟಿಟ್ಯೂಷನ್ಸ್ಗಳು ಅಂತ ತಗೊಂಡಾಗ ಸಂಪೂರ್ಣ ಸಮೂಹ ಸಂಸ್ಥೆಗಳು ಯಾವುದಕ್ಕೂ ಕೂಡ ನೀವು ಕಾಂಪ್ರಮೈಸ್ ಆಗಿಲ್ಲ ಇಲ್ಲಿ ತನಕ ನೋಡೋದ್ರಲ್ಲಿ. ಸೊ ಫೆಸಿಲಿಟೀಸ್ ಅಂತ ಬಂದಾಗ ಡಿಗ್ರಿ ಕಾಲೇಜಲ್ಲಿ ಯಾವೆಲ್ಲ ರೀತಿಯ ಫೆಸಿಲಿಟೀಸ್ ಇದೆ? ಮೇಡಮ್, ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ಸ್ಟೇಟ್ ಆಫ್ ದ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಅವರ್ CEO ಚೈತನ್ಯ ಸರ್ ಆಗ್ಬೋದು, ನಮ್ಮ ಭಾನು ಮೇಡಮ್ ಆಗ್ಬೋದು, CEO ಅವರೆಲ್ಲ ಭಾಳಷ್ಟು ಕಾಳಜಿಯನ್ನು ವಹಿಸಿ ನಮ್ಮ ಮ್ಯಾನೇಜ್ಮೆಂಟ್ ಅವರು ಒಂದು ಒಳ್ಳೆಯ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಸುಸಜ್ಜಿತವಾದಂತಹ ಲೈಬ್ರರಿ ಇರ್ಬೋದು, ಲ್ಯಾಬ್ಸ್ ಇರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡಲಿಕ್ಕೆ ಭಾಳ ವಿಶಾಲವಾದಂತಹ ಒಂದು ಆಂಫಿ ಥಿಯೇಟರ್ ಇರ್ಬೋದು, ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರ್ಬೋದು. ಇದೆಲ್ಲವೂ ಭಾಳ ಒಟ್ಟಾರೆಯಾಗಿ ಒಂದು ಒಳ್ಳೆ ಅಕಾಡೆಮಿಕ್ ಅಟ್ಮಾಸ್ಫಿಯರನ್ನು ಸೃಷ್ಟಿ ಮಾಡಿದೆ. ಆಮೇಲೆ ಕಾಲೇಜ್ ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲದೆ ಫ್ಯಾಕಲ್ಟಿ ರೋಲ್ ಬಹಳ ಮುಖ್ಯ ಆಗುತ್ತೆ. ನಮ್ಮಲ್ಲಿ ಫ್ಯಾಕಲ್ಟಿಗಳು ಸಹ ತುಂಬ ಎಕ್ಸ್ಪೀರಿಯನ್ಸ್ಡು, ಕ್ವಾಲಿಫೈಡ್ ಇರೋವಂಥವ್ರು, ಅನೇಕ ಮಂದಿ ಎಲ್ಲ PhD ಎಲ್ಲ ಮಾಡಿರೋವಂಥವ್ರು. ಹಾಗಾಗಿ ಏನಾಗುತ್ತೆ, ಒಂದು ಮಕ್ಕಳಿಗೆ ಒಂದು ಆಪರ್ಚುನಿಟಿ ಒಳ್ಳೆ ಫ್ಯಾಕಲ್ಟಿ ಜೊತೆ ಇಂಟ್ರಾಕ್ಟ್ ಮಾಡುವಂಥದ್ದು, ಅವ್ರ ಹತ್ರ ಒಂದು ಕ್ವಾಲಿಟಿ ಇನ್ಪುಟ್ಸ್ ತೊಗೊಳ್ಳೋವಂಥದ್ದು. ಇತ್ತೀಚೆಗೆ ಯೂನಿವರ್ಸಿಟಿ ರಿಸಲ್ಟ್ಸ್ ಬಂದಾಗ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಟು 100% ಅಂತ ಹೇಳ್ಬೋದು. ನಮ್ಮ ಯೂನಿವರ್ಸಿಟಿ ರಿಸಲ್ಟ್ ಸಹ ಹಾಗೇನೆ ಬರುತ್ತೆ. ಸೊ ಒಂದು ಅಕಾಡೆಮಿಕ್ ಎಕ್ಸಲೆನ್ಸ್ ಇದೆ. ಅದ್ರ ಜೊತೆನಲ್ಲಿ ನಾವು ವಿ ಬಿಲೀವ್ ಇನ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್. ಒಬ್ಬ ಸ್ಟೂಡೆಂಟು ಹೋಲಿಸ್ಟಿಕ್ ಆಗಿ ಡೆವಲಪ್ ಆಗಬೇಕಂದ್ರೆ, ಸಮಾಜದಲ್ಲೂ ಒಂದು ಒಳ್ಳೆ ಉತ್ತಮವಾದ ಒಂದು ಸಿಟಿಸನ್ ಆಗಬೇಕಂದ್ರೆ ಅವನನ್ನು ಒಟ್ಟಾರೆಯಾಗಿ ನಾವು ಗ್ರೂಮ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಅನೇಕ ಒಂದು ಎಕ್ಸ್ಪೆರಿಮೆಂಟ್ಸ್ ನಮ್ಮಲ್ಲಿ ಆಗ್ತಾ ಇರುತ್ತೆ. ಒಂದು ಅವಕಾಶಗಳನ್ನು ನಾವು ಹುಡುಗರಿಗೆ ಒದಗಿಸ್ತೇವೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ
ಕೆಲವು ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಭಾಳ ಆಸಕ್ತಿ ಇರುತ್ತೆ. ಸೊ ನಮ್ಮ ಅನೇಕ ಸ್ಟೂಡೆಂಟ್ಸು ನ್ಯಾಷನಲ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ ಯೂನಿವರ್ಸಿಟಿಯನ್ನು ರೆಪ್ರೆಸೆಂಟ್ ಮಾಡಿ ಗೆದ್ದಿರುವಂಥದ್ದಿದೆ. ಇತ್ತೀಚೆಗೆ ಒಂದು 6-7 ಗರ್ಲ್ ಸ್ಟೂಡೆಂಟ್ಸು ಕರ್ನಾಟಕವನ್ನು ಜಮ್ಮು ಕಾಶ್ಮೀರಲ್ಲಿ ಹೋಗಿ ಫೆನ್ಸಿಂಗಲ್ಲಿ ರೆಪ್ರೆಸೆಂಟ್ ಮಾಡಿ ಗೆದ್ದು ಬಂದಿದ್ದಾರೆ. ಸೊ ಕ್ರಿಕೆಟು ಅಥವಾ ವಾಲಿಬಾಲು, ಥ್ರೋಬಾಲು, ಚೆಸ್ಸು, ಈ ಥರದ್ದೆಲ್ಲ ಟೂರ್ನಮೆಂಟ್ ಸಾಕಷ್ಟು ಆಗ್ತಾ ಇರುತ್ತೆ. ಹಾಗೆಯೇ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೂ ತುಂಬ ಸಾಕಷ್ಟು ನಾವು ಉತ್ತೇಜನವನ್ನು ಕೊಡ್ತೇವೆ. ನನಗೆ ಭಾಳ ಪ್ರೌಡ್ ಅನ್ಸುತ್ತೆ ಹೇಳಲಿಕ್ಕೆ, ಬೆಂಗಳೂರು ನಾರ್ತಲ್ಲಿ ನಮ್ಮ ಕಾಲೇಜಲ್ಲಿ ಮಾತ್ರ ಇರುವಂಥದ್ದು ಥಿಯೇಟರ್ ಟ್ರೈನಿಂಗ್. ಅಂದರೆ ಮಕ್ಕಳಿಗೆ ಈಗ ರಂಗಭೂಮಿ ಇಂಥದ್ದೆಲ್ಲ ಏನು ಇದಿರುತ್ತೆ, ಅದಕ್ಕೆ ಪರಿಣಿತರು ಬಂದು, ಪ್ರೊಫೆಷ್ನಲ್ಸ್ ಬಂದು ಟ್ರೈನ್ ಮಾಡುವಂಥದ್ದು. ಈಗ ಇತ್ತೀಚೆಗೆ ಭಾರತ ಯಾತ್ರಾ ಕೇಂದ್ರ ಅಂತೇಳಿ ಕನ್ನಡ ಸಂಸ್ಕೃತಿ ಇಲಾಖೆ ಇವರೆಲ್ಲ ಸೇರಿ ಮಾಡುವಂಥ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಗೆದ್ದಂಥದ್ದು ಆ ಥರದ್ದೆಲ್ಲ ಇದೆ. ಅಂದರೆ ಥಿಯೇಟರ್ ಇರ್ಬೋದು. ಆಮೇಲೆ ಕೆಲವು ಮಕ್ಕಳಿಗೆ ಮ್ಯೂಸಿಕಲ್ ಆಸಕ್ತಿ ಇರುತ್ತೆ, ಅನೇಕ ಇನ್ಸ್ಟ್ರೂಮೆಂಟ್ಸು, ಈಗ ಗಿಟಾರು, ಕೀಬೋರ್ಡು, ಡ್ರಮ್ಸು, ಈ ಥರದ್ದೆಲ್ಲ ಪ್ರೊಫೆಷ್ನಲ್ಸೇ ಬಂದು ಹೇಳ್ಕೊಡ್ತಾರೆ. ಆಮೇಲೆ ಸ್ಪೋರ್ಟ್ಸ್ ಟ್ರೈನರ್ಸ್ ಎಲ್ಲ ಏಕಲವ್ಯ ಹಾಗೂ ಅರ್ಜುನ ಅವಾರ್ಡೀಸು, ಈ ಥರದ್ದು. ಸೊ ವಿ ಆಲ್ವೇಸ್ ಬಿಲೀವ್ ಇನ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಹಂಗಂತೇಳಿ ಅಕಾಡೆಮಿಕ್ಸಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ. ಯಾಕೆಂದರೆ ಈಗ ಯಾರೇ ಬಂದರೂ ನೋಡಿ, ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಇಂಡಿಯಾ ಸ್ಟ್ಯಾಂಡ್ಸ್ ಇನ್ ದ ಸೆಕೆಂಡ್ ಪ್ಲೇಸ್ ಇನ್ ದ ಹೈಯರ್ ಎಜುಕೇಷನ್ ಸಿಸ್ಟಮ್. ಅಂದರೆ ಸಾಧಾರಣ 60,000 ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. 50 million ಸ್ಟೂಡೆಂಟ್ಸ್ ಟೇಕ್ ಎನ್ರೋಲ್ಮೆಂಟ್ ಎವ್ರಿ ಇಯರ್. ಆದರೆ ಎಲ್ಲರೂ ಪ್ಲೇಸ್ ಆಗಲ್ಲ. 50% ಪಾಸಿಂಗ್ ಔಟ್ ಸ್ಟೂಡೆಂಟ್ಸು ಪ್ಲೇಸ್ ಆಗಲ್ಲ. ಯಾಕೆ ಅಂದರೆ ದರ್ ಇಸ್ ಯೂಸ್ ಸ್ಕಿಲ್ ಗ್ಯಾಪ್. ನಾವೇನು ಮಾಡ್ತೇವೆ, ಭಾಳಷ್ಟು ಕಾಳಜಿಯನ್ನು ವಹಿಸಿ ಈ ಸ್ಕಿಲ್ಲನ್ನು ಹೇಗೆ ನಾವು ಮಕ್ಕಳಿಗೆ, ಏಕೆಂದರೆ ಎವ್ರಿಬಡಿ ಈಸ್ ಗೆಟ್ಟಿಂಗ್ ಕ್ವಾಲಿಫಿಕೇಷನ್ಸ್ ವಿತ್ ವೆರಿ ಗುಡ್ ಮಾರ್ಕ್ಸ್. ಆದರೆ ಯಾಕೆ ಎಲ್ರಿಗೂ ಕೆಲಸ ಸಿಗ್ತಾ ಇಲ್ಲ? ಎಲ್ಲೋ ಒಂದು ಕಡೆ ಸ್ಕಿಲ್ ಗ್ಯಾಪ್ಸ್ ಇದೆ. ಅದಕ್ಕೆ ನಾವು ಏನು ಮಾಡಬೇಕಂತ ಯೋಚನೆ ಮಾಡಿ ಸಾಕಷ್ಟು ನಾವು ಟೈಅಪ್ಸ್ ಹಾಗೂ MOUsಗಳನ್ನು ಪ್ರತಿಷ್ಠಿತವಾದಂಥ ಕಂಪನಿಗಳ ಜೊತೆ, ಪ್ರೊಫೆಷ್ನಲ್ ಬಾಡೀಸ್ ಜೊತೆ ಮಾಡಿ ಆ ಒಂದು ಅವಕಾಶಗಳನ್ನು ಕ್ಯಾಂಪಸಲ್ಲಿ ಮಾಡಿದ್ದೇವೆ. ಉದಾಹರಣೆಗೆ ಹೇಳಬೇಕಂದ್ರೆ, ಈಗ BCom ವಿದ್ಯಾರ್ಥಿ ಅಥವಾ BBA ವಿದ್ಯಾರ್ಥಿ ನಮ್ಮಲ್ಲಿ CA, CMA, CS ಇಂಥ ಏನು ಕೋರ್ಸಸ್ ಇದೆ ಅದನ್ನೆಲ್ಲ ನಾವು ಇಂಟಗ್ರೇಟ್ ಮಾಡಿದ್ದೀವಿ. ಸೊ ಜೊತೆನಲ್ಲೇ BCom BBA ವಿದ್ಯಾರ್ಥಿ ಕಷ್ಟ ಆಗಬಾರ್ದು. ಹೌದು, CA ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಕಂಪನಿ ಸೆಕ್ರೆಟರಿ ಇರ್ಬೋದು, CMA ಇರ್ಬೋದು, ಇದನ್ನೆಲ್ಲ ಇಂಟಗ್ರೇಟ್ ಮಾಡಿ ಕ್ಯಾಂಪಸ್ಸಲ್ಲೇ ಜೊತೆನಲ್ಲೇ ಅವರು ಕೋರ್ಸನ್ನು ಪರ್ಸೂ ಮಾಡ್ಬೋದು. ಕೋಚಿಂಗ್ ಆಗುತ್ತೆ. ಇತ್ತೀಚೆಗೆ ಎಷ್ಟೊಂದು ಜನ ಪಾಸು ಆಗಿದ್ದಾರೆ. CNL ತಮಗೆ ಗೊತ್ತಿರ್ಬೋದು, ಪಾಸ್ ಪರ್ಸೆಂಟೇಜ್ ಭಾಳ ಕಮ್ಮಿ. ನಮ್ಮ ಅನೇಕ ವಿದ್ಯಾರ್ಥಿಗಳು ಪಾಸ್ ಮಾಡಿದ್ದಾರೆ. ಹಾಗೆಯೇ ಅದು ಇಂಡಿಯಾ ಲೆವೆಲಲ್ಲಿರುವಂಥ ಪ್ರೋಗ್ರಾಮ್ಸ್. ಹಾಗೆಯೇ ಇಂಟರ್ನ್ಯಾಷನಲಿ ಎಕ್ಸೆಪ್ಟೆಡ್ ಪ್ರೋಗ್ರಾಮ್ಸ್ ಒಂದಷ್ಟಿದೆ. ಅಂದರೆ ACCA ಅಂತಿದೆ, USCMA ಅಂತಿದೆ. ಫಾರ್ ಎಕ್ಸಾಂಪಲ್ ACCA ಕ್ವಾಲಿಫಿಕೇಷನ್ ಇಸ್ ಎಕ್ಸೆಪ್ಟೆಡ್ ಇನ್ ಮೋರ್ ದೆನ್ 130 ಕಂಟ್ರೀಸ್. ಈಗ ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ, ನಾವು ಹಾಗೂ ಈ ಒಂದು ಪ್ರೊಫೆಷ್ನಲ್ ಬಾಡೀಸ್ ಒಂದು MOU ಪ್ರಕಾರ ಸ್ಟೂಡೆಂಟ್ಸ್ಗೆ ಸಾಕಷ್ಟು ಸಬ್ಜೆಕ್ಟ್ ಎಕ್ಸಮ್ಷನ್ಸ್ ಸಿಗುತ್ತೆ. ಅಂದರೆ 9 ಸಬ್ಜೆಕ್ಟ್ಸಲ್ಲಿ 6 ಸಬ್ಜೆಕ್ಟ್ಸ್ ಎಕ್ಸಮ್ಷನ್ ಸಿಗುತ್ತೆ BCom ವಿದ್ಯಾರ್ಥಿಗೆ. ಬರೀ ಅವನು 3 ಸಬ್ಜೆಕ್ಟ್ ಮಾತ್ರ ಓದಬೇಕು. ಅದಕ್ಕೆ ನಾವೇ ಅವರನ್ನು ವಿದ್ಯಾರ್ಥಿಗೆ ಟ್ರೈನಿಂಗನ್ನು ಕ್ಯಾಂಪಸ್ಸಲ್ಲೇ ಕೊಟ್ಟು ಅವರ ಎಕ್ಸಾಮ್ಸ್ ತೊಗೊಂಡು ಕ್ಲಿಯರ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆಯೇ ಈಗ ಪ್ಲೇಸ್ಮೆಂಟ್ಸ್ ಅಂತ ನೀವು ನೋಡೋದಾದರೆ, ಈಗ ಸಾಧಾರಣ ಈಗ ಅವರು ಹೇಗೆ ದೇ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ಸ್ಟೂಡೆಂಟ್ಸ್ ಅಂತ ನೋಡ್ತಾರೆ, ಏನು ನಾಲೆಜ್ ಇದೆ, ಸ್ಕಿಲ್ಸ್ ಇದೆ ಅಂತ. ನಾವೀಗ KPMG ಇಂಡಿಯಾ ಜೊತೆ ಡೈರೆಕ್ಟಾಗಿ ಒಂದು MOU ಮಾಡಿದ್ದೇವೆ. ಅಂದರೆ ಅವ್ರು ಬಂದು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಪ್ರಾಕ್ಟೀಸಸ್, ಅಕೌಂಟಿಂಗ್ ಪ್ರೊಫೆಷನಲ್ 300 hours ಕೋಚಿಂಗನ್ನು ಡೈರೆಕ್ಟ್ KPMG ಇಂಡಿಯಾ ಬಂದು ನಮ್ಮ ಕ್ಯಾಂಪಸ್ಸಲ್ಲಿ ಟ್ರೈನ್ ಮಾಡುವಂಥದ್ದು. ಈ ರೀತಿಯಾಗಿ ಮಕ್ಕಳು ತಯಾರಾದಾಗ ಏನಾಗುತ್ತೆ, ದೇ ಆರ್ ರೆಡಿ ಫಾರ್ ಜಾಬ್ಸ್. ಹಾಗೇನಾಗುತ್ತೆ, KPMG ತೊಗೋಬೋದು, Big 4 ಅಂತ ಹೇಳ್ತೀವಿ, E&Y ಇರ್ಬೋದು, PwC ಇರ್ಬೋದು, ಡಿಲಾಯ್ಟ್ ಇರ್ಬೋದು, ಇಂಥ ಕಂಪನಿಗಳಲ್ಲಿ ನಮ್ಮ ಹುಡುಗರನ್ನು ಪ್ರಯಾರಿಟಿಯಲ್ಲಿ ತಗೊಳ್ತಾರೆ. ಹಾಗಾಗಿ ಒಂದು 150 ಪ್ಲೇಸ್ಮೆಂಟ್ ಸಹ ಆಗಿದೆ ಇತ್ತೀಚೆಗೆ. ಸಾಕಷ್ಟು ಇನ್ನೂ ಅನೇಕ ಮಂದಿ UGನಲ್ಲೆಲ್ಲ ಎಲ್ಲರೂ ಪ್ಲೇಸ್ಮೆಂಟ್ ಪ್ರಿಫರ್ ಮಾಡಲ್ಲ, ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಂತಾರೆ. ಅವ್ರಿಗೂ ಸಹ ನಾವು ಮಾರ್ಗದರ್ಶನವನ್ನು ಮಾಡಿ ಸಾಕಷ್ಟು ಕೌನ್ಸಿಲಿಂಗನ್ನು ಮಾಡಿ ಅವ್ರಿಗೆ ಏನು ಬೇಕು, PG ನಮ್ಮಲ್ಲೇ PG ಕೋರ್ಸ್ಗಳಿದೆ, ಸಾಕಷ್ಟು ಡಿಮ್ಯಾಂಡ್ ಇದೆ. ಆಲ್ರೆಡಿ ಎನ್ರೋಲ್ಮೆಂಟ್ ಶುರುವಾಗಿದೆ ಮುಂದಿನ ವರ್ಷಕ್ಕೆ. ಸೊ ಈ ರೀತಿಯಾಗಿ ಒಂದು ಒಳ್ಳೆ ಅಕಾಡೆಮಿಕ್ ಅಟ್ಮಾಸ್ಫಿಯರ್ ಇದೆ. ಆಫ್ಟರ್ ಕರೋನಾ ಈ ಒಂದು ಅಕಾಡೆಮಿಕ್ ಇಯರ್ನಲ್ಲಿ ನಾವು ಟೆಕ್ನಾಲಜಿ ಅನ್ನೋದನ್ನ ತುಂಬಾ ಬಳಸ್ಕೊಳ್ತಾ ಇದ್ದೀವಿ. ಬರೀ ಅದು ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಸೊ ಹಿಂಗಿದ್ದಾಗ ನೀವು ಆಲ್ರೆಡಿ ಫ್ಯಾಕಲ್ಟಿ ಬಗ್ಗೆ ಮಾತಾಡಿದ್ರಿ, ಬಟ್ ಸ್ಟಿಲ್ ಟೆಕ್ನಾಲಜಿ ಅಂತ ಬಂದಾಗ ಫ್ಯಾಕಲ್ಟಿಗಳು ಕೂಡ ಅಪ್ಡೇಟ್ ಆಗಬೇಕಾಗಿರುತ್ತೆ. ಸೊ ನಿಮ್ಮ ಈ ಒಂದು ಡಿಗ್ರಿ ಕಾಲೇಜ್ ಅಲ್ಲಿನ ಫ್ಯಾಕಲ್ಟಿಗಳ ರೋಲ್ ಹೇಗಿರುತ್ತೆ? ವಿದ್ಯಾರ್ಥಿಗಳನ್ನ ಸಂಪೂರ್ಣವಾಗಿ ಒಂದು ರೀತಿ ಸರ್ವತೋಮುಖ ಬೆಳವಣಿಗೆ ಅಂತಾರಲ್ಲ, ಆ ರೀತಿಯಾಗಿ ಬೆಳೆಸೋದ್ರಲ್ಲಿ ಇವತ್ತು ಟೆಕ್ನಾಲಜಿಯನ್ನು ನಾವು ಭಾಳ ಚೆನ್ನಾಗಿ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಎಲ್ಲ ಕ್ಲಾಸ್ ರೂಮ್ಸ್ ಸಹ ICT ಎನೇಬಲ್ಡ್ ಕ್ಲಾಸ್ ರೂಮ್ಸು, AV. ಆಮೇಲೆ ನಮ್ಮಲ್ಲಿ ಇರುವಂತಹ ಒಂದು ಡಿಜಿಟಲ್ ಲೈಬ್ರರಿ ಅಂತ ಹೇಳ್ತೀವಿ. ಸಾಧಾರಣ 1,000 ಜರ್ನಲ್ಸ್ಗೆ ನಾವು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೇವೆ. ನಮ್ಮ ಲೈಬ್ರರಿಯಲ್ಲಿ ಕೂತ್ಕೊಂಡು ಈಗ ಅವರು ಹಾರ್ವರ್ಡ್ ಬಿಸ್ನೆಸ್ ರಿವ್ಯೂ ಓದ್ಬೋದು, ಅಥವಾ IIM ಜರ್ನಲ್ಸ್ ಇರ್ಬೋದು. ಸೊ ದಟ್ ಗಿವ್ಸ್ ಹಿಮ್ ಆಕ್ಸೆಸ್ ಟು 3,000
ಹಾರ್ವರ್ಡ್ ಕೇಸ್ ಸ್ಟಡೀಸ್. ಆಮೇಲೆ ನಾನು ಹಾರ್ವರ್ಡ್ ಬಗ್ಗೆ ಮಾತಾಡಲೇಬೇಕು. ನಾವು ಇತ್ತೀಚೆಗೆ ಹಾರ್ವರ್ಡ್ ಯೂನಿವರ್ಸಿಟೀಸ್ ಜೊತೆ ಸಹ ಒಂದು MOU ಮಾಡಿದ್ದೇವೆ. ಅಥವಾ ಹಾರ್ವರ್ಡ್ ಯೂನಿವರ್ಸಿಟಿ ವರ್ಲ್ಡಲ್ಲೇ ಟಾಪ್ ಯೂನಿವರ್ಸಿಟಿ ಅಂತ ತಮಗೆ ಗೊತ್ತಿದೆ. ಈಗ ನಮ್ಮ MBA ವಿದ್ಯಾರ್ಥಿಗಳು ಹಾರ್ವರ್ಡ್ ಕೋರ್ಸನ್ನು ನಾವು ಇಂಟಗ್ರೇಟ್ ಮಾಡಿದ್ದೇವೆ. ಅವ್ರಿಗೆ ಒಂದು 2 ಸರ್ಟಿಫಿಕೇಷನ್ಸು MBA ಜೊತೆನಲ್ಲೇ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಸಿಗುತ್ತೆ, ಬಿಸ್ನೆಸ್ ಸಿಮ್ಯುಲೇಷನ್ ಈ ಥರದ್ದು. ಆಮೇಲೆ ನೀವು ಟೆಕ್ನಾಲಜಿ ಬಗ್ಗೆ ಮಾತಾಡ್ತಿದ್ರಿ. ನಮ್ಮಲ್ಲಿ BCA ಹಾಗೂ MCA ಪ್ರೋಗ್ರಾಮ್ಸ್ ಏನಿದೆ ಅದು ತುಂಬ ಒಂದು ಒಳ್ಳೆ ಪ್ರೋಗ್ರಾಮ್ಸು. ಏಕೆ ಅಂದರೆ ನಾವು ಈಗೇನು ರೀಸೆಂಟ್ ಟೆಕ್ನಾಲಜೀಸ್ ಏನಂತ ಹೇಳ್ತೀವಿ, ಡೇಟಾ ಸೈನ್ಸ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮೆಷಿನ್ ಲರ್ನಿಂಗು, ಕ್ಲೌಡ್ ಕಂಪ್ಯೂಟಿಂಗ್, ಎಥಿಕಲ್ ಹ್ಯಾಕಿಂಗ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್, ಈ ಥರದ ಎಲ್ಲ. ಹೌದು, ಹೇಗೆ ಅಪ್ಗ್ರೇಡ್ ಆಗ್ತದೆ ಆ ಫ್ಯಾಕಲ್ಟಿನೂ ಅವರನ್ನು ನಾವು ಎನ್ಕರೇಜ್ ಮಾಡ್ತೇವೆ ಹೊಸ ಕೋರ್ಸ್ಗಳನ್ನು ಪರ್ಸ್ಯೂ ಮಾಡಬೇಕು. ಹಾಗೂ ನಮ್ಮಲ್ಲಿ ಏನಾಗುತ್ತೆ, ವಿ ಹ್ಯಾವ್ ವೆರಿ ಗುಡ್ ಬ್ಲೆಂಡ್ ಆಫ್ ಫ್ಯಾಕಲ್ಟೀಸ್, ಅಕಾಡೆಮಿಷಿಯನ್ಸ್ ಆ್ಯಂಡ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್. ಈಗೇನಾಗುತ್ತೆ, ನಾವು ರೆಗ್ಯುಲರ್ ಆಗೇ ಇಂಡಸ್ಟ್ರಿ ಎಕ್ಸ್ಪರ್ಟ್ಸನ್ನು ನಮ್ಮ ಕಾಲೇಜ್ಗೆ ಇನ್ವೈಟ್ ಮಾಡಿ, ನಮ್ಮಲ್ಲಿ ಅರೇಂಜ್ಮೆಂಟ್ ಇದೆ. ಅವರು ಬಂದು ರೆಗ್ಯುಲರ್ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ, ಅವರು ಕೋರ್ಸ್ಗಳನ್ನು ಕೊಡ್ತಾರೆ. ಆಮೇಲೆ ಅಷ್ಟೇ ಅಲ್ದಿರ ನಮ್ಮ ಸ್ಟೂಡೆಂಟ್ಸ್ಗೆ ಲೈವ್ ಪ್ರಾಜೆಕ್ಟ್ಸು ಅಂಥೇಳಿ ಅವರ ಒಂದು ಪೇಯ್ಡ್ ಇಂಟರ್ನ್ಶಿಪ್ಸು ಈ ಥರದ ಒಂದು ಅವಕಾಶಗಳನ್ನು ಸಹ ಒದಗಿಸ್ತಾರೆ. ಹಂಗಾಗಿ ಪ್ಲೇಸ್ಮೆಂಟ್ಗೆ ಭಾಳ ಒಂದು ಮೈಲೇಜ್ ಸಿಗುತ್ತೆ. ಓಕೆ ಸರ್, ಇನ್ನು ಈ ನಾಗಾರ್ಜುನ ಕಾಲೇಜ್ನ ಈ ಒಂದು ಫ್ಯಾಕಲ್ಟಿ ಬಗ್ಗೆ ಮಾತಾಡ್ತಾ ಇದ್ವಿ, ಉಳಿದಿರೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕೂಡ ಮಾತಾಡಿದ್ವಿ. ಉಳಿದಿರೋ ಡೆವಲಪ್ಮೆಂಟ್ಸ್ ಏನು ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಕೇಳ್ತೀನಿ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ, ಮಾತಾಡಿಸ್ತೀನಿ ನಿಮಗೆ. ವೀಕ್ಷಕರೇ, ನಾಗಾರ್ಜುನ ಡಿಗ್ರಿ ಕಾಲೇಜ್ನ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಹರೀಶ್ ಸರ್ ತಿಳಿಸ್ತಾ ಇದ್ರು. ಮಾತುಕತೆ ಮುಂದುವರ್ಸೋಣ ಬ್ರೇಕ್ ಆದಮೇಲೆ. ಸರ್, ಒಂದು ಮಾತು ಏನಪ್ಪ ಅಂತ ಹೇಳಿದ್ರೆ, ಎಜುಕೇಷನ್ ಲ್ಯಾಂಡ್ಸ್ಕೇಪ್ ಅನ್ನೋದು ತುಂಬ ವಿಸ್ತಾರವಾಗಿ ಬೆಳೀತಾ ಇದೆ ಈಗ. ಇದೊಂದು ರೀತಿ ಈಗ ಈ ಮಾತು ಎಷ್ಟು ಸೂಕ್ತನೋ ಇಲ್ವೋ ಗೊತ್ತಿಲ್ಲ, ಮಶ್ರೂಮ್ಗಳ ಅಣಬೆ ರೀತಿ ಬೆಳೀತಾನೆ ಇದೆ ಎಲ್ಲ ರೀತಿಯಲ್ಲೂ. ಹೆಂಗಿದ್ದಾಗ ನಮ್ಮ ಕಾಲೇಜು, ನಮ್ಮ ಕ್ಯಾಂಪಸ್ಸು ಬೇರೆ ಕಾಲೇಜುಗಳಿಗಿಂತ ಭಿನ್ನ ಅಂತ ಅನ್ನೋದಾದರೆ ಏನು ಹೇಳ್ತೀರಾ ನೀವು? ಒಂದು ಕಾಲೇಜ್ ಅಂದರೆ ಅಲ್ಲಿ ಒಂದು ಲರ್ನಿಂಗ್ ಅಟ್ಮಾಸ್ಫಿಯರ್ ಇರಬೇಕು. ಈಗ ನಮ್ಮಲ್ಲಿ ಏನಾಗಿರುತ್ತೆ, ಸ್ಟೂಡೆಂಟ್ಸ್ಗೆ ಫ್ರಮ್ ಡೇ 1 ಆಫ್ ದೇರ್ ಜಾಯ್ನಿಂಗ್ ದ ಕಾಲೇಜ್ ಸಾಕಷ್ಟು ನಮ್ಮ ಫ್ಯಾಕಲ್ಟಿಗಳು ಅವರನ್ನು ಹ್ಯಾಂಡ್ ಹೋಲ್ಡ್ ಮಾಡಿ ಕಾಳಜಿ ವಹಿಸುವಂಥದ್ದು ಇದೆ. ಅಂದರೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಸಹ ಒಂದು ಮೆಂಟರ್ ಅಂತ ಇರ್ತಾರೆ. ಒಬ್ಬ ಫ್ಯಾಕಲ್ಟಿಯನ್ನು ನಾವು ಮೆಂಟರ್ ಅಂತ ಹೇಳಿ ಅವರನ್ನು ಅಲಾಟ್ ಮಾಡ್ತೇವೆ. ಅಂದರೆ ಭಾಳ ಕ್ಲೋಸ್ ಆಗಿ ಅವರನ್ನು ಮಾನಿಟರ್ ಮಾಡುವಂಥದ್ದು, ಗಮನಿಸುವಂಥದ್ದು. ಅವನು ಕಾಲೇಜಿಗೆ ರೆಗ್ಯುಲರ್ ಬರ್ತಾ ಇದ್ದಾನಾ, ಅವ್ನಿಗೇನಾದ್ರು ಈ ಸಪೋಸ್ ಈಗ ಸ್ವಲ್ಪ ಜನ ಸ್ಲೋ ಲರ್ನರ್ಸ್ ಅಂತ ಇರ್ತಾರೆ, ಅವ್ರು ಯಾವ ರೀತಿಯಾದಂಥ ಒಂದು ಸಪೋರ್ಟನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ. ಆಮೇಲೆ ರೆಗ್ಯುಲರ್ ಆಗಿ ಪೇರೆಂಟ್ಗೆ ಮಾಹಿತಿಯನ್ನು ಕೊಡುವಂಥದ್ದು, ಅವ್ರ ವಾರ್ಡ್ ಹೇಗಿದೆ, ಅಟೆಂಡೆನ್ಸ್ ಹೇಗಿದೆ, ಇಂಟರ್ನಲ್ಸಲ್ಲಿ ಹೇಗೆ ಮಾಡ್ತಾ ಇದ್ದಾರೆ, ಇನ್ನೂ ಏನೆಲ್ಲ ಮಾಡಿದ್ರೆ ಅವ್ನು ಇನ್ನೂ ಚೆನ್ನಾಗಿ ಆಗ್ತಾನೆ. ಸೊ ಕ್ರಿಯೇಟಿವ್ ಥಿಂಕಿಂಗ್ ಇರ್ಬೋದು. ಸ್ವಲ್ಪ ಜನ ಮಕ್ಕಳಿಗೆ ಎಂಟರ್ಪ್ರಿನರ್ಶಿಪ್ಪಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ಅವ್ರಿಗೆ ಅದರಲ್ಲಿ ನಾವು ಅದನ್ನು ಟ್ರೈನ್ ಮಾಡಿ ಒಂದು ಇನ್ಕ್ಯುಬೇಷನ್ ಆಪರ್ಚುನಿಟಿಯನ್ನು ಒದಗಿಸುವಂಥದ್ದು. ನಮ್ಮಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದು ICAR ಜೊತೆ ಟೈಅಪ್ ಇದೆ. ಅಲ್ಲಿ ಐಡಿಯಾ ಜನರೇಷನ್ಗೆ ಅಂತೇಳಿ 5 lakhs ಫಂಡಿಂಗ್ ಸಿಗುತ್ತೆ. ಆಮೇಲೆ ಅವ್ರು ಬಿಸ್ನೆಸ್ ಐಡಿಯಾಸ್ ಏನಾದರೂ ಸೆಲೆಕ್ಟ್ ಆದರೆ ಅಪ್ ಟು 30 lakhs ವರೆಗೂ ಫಂಡಿಂಗ್ ಸಿಗುವಂಥದ್ದು. ಈ ಥರದೆಲ್ಲ ಅವಕಾಶಗಳಿದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಅಥವಾ ಎಜುಕೇಷನ್ ಅಂತ ಬಂದಾಗ ಪೇರೆಂಟ್ಸ್ಗಳ ಪಾರ್ಟಿಸಿಪೇಷನ್ ಅಪ್ ಟು PUC ತನಕ ಇರ್ಬೋದು. ಡಿಗ್ರಿ ಮೇಲೆ ತೀರಾ ಕಡಿಮೆ ನಾವು ನೋಡೋದು. ಸೊ ನಿಮ್ಮ ಕಾಲೇಜ್ನಲ್ಲಿ ಹೇಗೆ, ಯಾವುದಾದ್ರೂ ಮೀಟಿಂಗ್ಗಳು ಅಂತ ಬಂದಾಗ ಅಥವಾ ಪೇರೆಂಟ್ಸ್ ಏನಾದರೂ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೇಕು ಅಂದರೆ ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಪೇರೆಂಟ್ಸ್ಗಳ ಜೊತೆ ರೆಗ್ಯುಲರ್ ಆಗಿ ಇಂಟ್ರಾಕ್ಟ್ ಮಾಡುವಂಥದ್ದು. ನಾನು ಆಗಲೇ ಹೇಳ್ದಂಗೆ ಮೆಂಟರ್ಸು ರೆಗ್ಯುಲರ್ ಆಗಿ ಪೇರೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಿರ್ತಾರೆ. ಅದ್ರ ಜೊತೆನಲ್ಲೇ ಅವರನ್ನು ಇನ್ವೈಟ್ ಮಾಡುವಂಥದ್ದು ಕ್ಯಾಂಪಸ್ಗೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದ್ದಾಗ. ಆಮೇಲೆ PTM ಅಂತೇಳಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಭಾಳ ರೆಗ್ಯುಲರ್ ಆಗುತ್ತೆ. ಪ್ರತಿ ಇಂಟರ್ನಲ್ ಅಸೆಸ್ಮೆಂಟ್ ಆದಮೇಲೆ ಅವರ ಪೇರೆಂಟ್ಸನ್ನು ಕರೆದು ಅವ್ರ ಜೊತೆ ಶೇರ್ ಮಾಡುವಂಥದ್ದು. ಒಟ್ಟಾರೆಯಾಗಿ ವಿದ್ಯಾರ್ಥಿಗೆ ನಾವು ಹೇಗೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳಿ ಮಾಡುವಂಥದ್ದು ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ. ಓಕೆ, ನಿಮ್ಮ ಈಗ ಆಲ್ರೆಡಿ ಪಾಸ್ ಔಟ್ ಆಗಿ ಹೋಗಿರುವಂತಹ ವಿದ್ಯಾರ್ಥಿಗಳು ವಾಪಸ್ ಅವ್ರನ್ನ ಕರೆಸೋದು, ಅವರಿಂದ ಸೆಮಿನಾರ್ ಕೊಡಿಸೋದು, ಅಥವಾ ಈಗಿರೋ ಜೂನಿಯರ್ಸ್ಗಳಿಗೆ ಅವರಿಂದ ಎನ್ಕರೇಜ್, ಈ ಥರದ್ದು ಏನಾದರೂ ಪ್ರೋಗ್ರಾಮ್ಸ್ಗಳು ಇಟ್ಕೊಳ್ತೀರಾ ಸರ್? ಮೇಡಮ್, ಈಗ ನಮ್ದು 10 ವರ್ಷ ಆಲ್ರೆಡಿ ಪೂರೈಸಿರುವಂಥ ಸಂಸ್ಥೆ ಇದು ನಮ್ಮ ಡಿಗ್ರಿ ಕಾಲೇಜು. ಹಾಗಾಗಿ ನಮ್ಮಲ್ಲಿ ಒಂದು ಆಕ್ಟಿವ್ ಅಲುಮ್ನಿ ಅಸೋಸಿಯೇಷನ್ ಅಂತಿದೆ. ಸೊ ಮಕ್ಕಳು, ಹಳೆ ವಿದ್ಯಾರ್ಥಿಗಳ ಸಂಘ, ಅವರನ್ನು ಇನ್ವೈಟ್ ಮಾಡುವಂಥದ್ದು. ಅವರು ಬಂದು ಕರೆಂಟ್ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ. ಆಮೇಲೆ ಅವ್ರು ಹೇಳಿದಾಗ ಮಕ್ಕಳು ಭಾಳ ಚೆನ್ನಾಗಿ ಮುಟ್ಟುತ್ತೆ. ಅವರು ಕಾರ್ಪೊರೇಟಲ್ಲಿ ಈಗ ಆಲ್ರೆಡಿ ಲೀಡರ್ಶಿಪ್ ಪೊಸಿಷನ್ಸು ಮಿಡಲ್ ಲೆವೆಲಲ್ಲಿ ಇರ್ತಾರೆ. ಸೊ ಅವ್ರು ಬಂದು ಮಕ್ಕಳಿಗೆ ಹಂಚ್ಕೋತಾರೆ ಹೇಗಿರಬೇಕು, ಅವ್ರ ಗ್ರೂಮಿಂಗ್ ಹೇಗಾಗಬೇಕು, ಸೊ ಕಾರ್ಪೊರೇಟ್ ರೆಡಿನೆಸ್ ಅಂದ್ರೆ ಏನು ಅಂತೇಳಿ ಅವ್ರ ಮುಖಾಂತರ ತಿಳಿಸಿದಾಗ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿ ಇಂಪ್ಯಾಕ್ಟ್ ಆಗುತ್ತೆ ಅದು ಅಂತ. ಓಕೆ, ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಸ್ಟೂಡೆಂಟ್ಸ್? ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈಗ ನಮ್ಮಲ್ಲಿ ಏನು ಫೆಸ್ಟ್ಗಳು, ಕಲ್ಚರಲ್ ಫೆಸ್ಟ್ ಈ ಥರದ್ದೆಲ್ಲ ಆಗ್ತಿರುತ್ತೆ. ಆವಾಗಲೂ ಸಹ ನಾವು ಇನ್ವೈಟ್ ಮಾಡ್ತೇವೆ ನಮ್ಮ. ಓಕೆ, ಈಗ NEP ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಗಮನಿಸ್ತಾ ಇದ್ದೀವಿ. ಎಲ್ಲ ಕಾಲೇಜ್ ಇನ್ಸ್ಟಿಟ್ಯೂಷನ್ಸ್ಗಳು ಅವುಗಳನ್ನು ಹೇಗೆ ಅಡಾಪ್ಟ್ ಮಾಡ್ಕೊಳ್ತಿದೆ ಅಂತ ಬಂದಾಗ, ನಿಮ್ಮ ನಾಗಾರ್ಜುನ ಡಿಗ್ರಿ ಕಾಲೇಜ್ನ ಕ್ಯಾಂಪಸ್ NEPನ ಹೇಗೆ ನೀವು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀರಿ, ಹೇಗೆ ಬದಲಾವಣೆ ತರಬೇಕು ಅಂತ ಅಂದ್ಕೊಂಡಿದ್ದೀರಿ? ಮೇಡಮ್, ಈಗ NEP ಆಲ್ರೆಡಿ ಇಂಪ್ಲಿಮೆಂಟ್ ಆಗಿರೋದ್ರಿಂದ ಈಗ ರಾಜ್ಯ ಸರ್ಕಾರ ಕೂಡ SEPಯನ್ನು ಮಾಡಬೇಕು ಅಂತ ಮಾಡ್ತಿದ್ದಾರೆ. ಬಟ್ ಏನೇ ಆದರೂ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಆಪರ್ಚುನಿಟೀಸ್ ಇದೆ. ಈಗ ಓಪನ್ ಎಲೆಕ್ಟಿವ್ಸ್ ಇರ್ಬೋದು. ಸೊ ಅದನ್ನೆಲ್ಲ ನಾವು ಆಲ್ರೆಡಿ ಒದಗಿಸ್ತಾ ಇದ್ದೇವೆ. ಸೊ ಒಟ್ಟಾರೆಯಾಗಿ ಏನಂದರೆ NEP ಆಗಲಿ SEP ಆಗಲಿ ಮಕ್ಕಳಿಗೆ ನಾವು ಕ್ಯಾಂಪಸ್ಸಲ್ಲಿ ಕ್ವಾಲಿಟಿ
ಅಕಾಡೆಮಿಕ್ ಡೆಲಿವರಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಸೊ ಸರ್ಕಾರದಲ್ಲಿ ಪಾಲಿಸೀಸ್ ಬರುತ್ತೆ, ಅದು ಆಗಾಗ ಬದಲಾವಣೆಗಳು ಆಗ್ತಿರ್ತವೆ. ಆದರೆ ನಮ್ಮ ಬೇಸಿಕ್ ಕಲ್ಚರ್ ಏನಿದೆ, ನಮ್ಮ ನಾಗಾರ್ಜುನ ಇನ್ಸ್ಟಿಟ್ಯೂಷನ್ ನಮ್ಮ ವಿಷನ್ ಸ್ಟೇಟ್ಮೆಂಟೇ ಹೇಳೋ ಹಾಗೆ ಲೀಡರ್ಶಿಪ್ ಆ್ಯಂಡ್ ಎಕ್ಸಲೆನ್ಸ್ ಇನ್ ಎಜುಕೇಷನ್ ಅಂತ. ಯಾವುದೇ ಕಾರಣಕ್ಕೂ ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನಲ್ಲಿ ನಾವು ಕಾಂಪ್ರೂವ್ ಆಗೋದಿಲ್ಲ. ಓಕೆ, ಈ ಸ್ಟೂಡೆಂಟ್ಸ್ಗಳಿಗೆ ಹೇಗಾಗಿದೆ ಅಂದರೆ, ನಾನು ಓದ್ತಾ ಇರೋದೊಂದು, ನಾಳೆ ನಾನು ಹುಡುಕೊಳ್ಳೋ ಕೆಲಸ ಇನ್ನೊಂದು ಅನ್ನೋಂಗಾಗಿದೆ. ಅದು ಯಾವುದೋ ಒಂದು ಫೀಲ್ಡಲ್ಲ, ಇಂಜಿನಿಯರಿಂಗ್ ಫೀಲ್ಡ್ ಅಂತ ಮಾತ್ರ ಅಲ್ಲ, ಡಿಗ್ರಿ ಫೀಲ್ಡ್ ಅಂತಲ್ಲ, ಹಲವು ಕಡೆ ಇದನ್ನೇ ನೋಡ್ತಾ ಇದ್ದೀವಿ. ಸೊ ಈ ಒಂದು ಕಾಂಪಿಟೇಟಿವ್ ವರ್ಡ್ನಲ್ಲಿ ತಾನೇನು ಡಿಗ್ರಿ ಎಕ್ಸಾಂಪಲ್ BCom ಓದ್ತಾ ಇದ್ದಾನೆ ಅನ್ನುವಂತಹ, ಬೇರೆ ನಾಳೆ ಇನ್ನೇನೋ ಆಗಿರ್ತಾನೆ ಅಂತ, ಆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ನೀವು ಪ್ರಿಪೇರ್ ಮಾಡ್ತೀರಾ, ಅಥವಾ ನಮಗೂ ಕಾಲೇಜ್ಗೂ ಅದಕ್ಕೂ ಸಂಬಂಧ ಇಲ್ಲಪ್ಪ, ಬರೀ ಸಿಲೆಬಸ್ಸಿಗೆ ಅಷ್ಟೇ ನಾವು ಸೀಮಿತ ಅಂತಾನೆ, ಹೇಗೆ ಸರ್ ಇದು? ಇಲ್ಲ ಮೇಡಮ್, ನಮ್ಮಲ್ಲಿ ಏನಾಗುತ್ತೆ, ಎವ್ರಿ ಸೆಮಿಸ್ಟರ್ ಒಂದಷ್ಟು ಅವರ್ಸ್ ಅನ್ನು ನಾವು ವ್ಯಾಲ್ಯೂ ಅಡಿಷನ್ ಪ್ರೋಗ್ರಾಮ್ಸ್ ಅಂತ ಇಟ್ಟಿರ್ತೇವೆ. ಏನು ಆ ವ್ಯಾಲ್ಯೂ ಅಡಿಷನ್ ಪ್ರೋಗ್ರಾಮ್ಸ್ ಅಂದ್ರೆ ಅದರ್ ದನ್ ಸಬ್ಜೆಕ್ಟ್ಸ್. ಸೊ ಅವ್ರಿಗೆ ನಾವು ಬೇರೆಲ್ಲ ಏನನ್ನ ಕೊಡಬೇಕಾಗತ್ತೆ, ಪ್ರತಿಯೊಂದು ಸಿಲೆಬಸ್ ಅಲ್ಲೇ ಕವರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಸ್ವಲ್ಪ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು, ಆಪ್ಟಿಟ್ಯೂಡ್. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿದ್ರಿ, ಇವತ್ತು ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್, ಒಂದು ಕಂಪನೀಸ್ ಅಲ್ಲಿ ಫಸ್ಟ್ ರೌಂಡ್ ಆಫ್ ಎಲಿಮಿನೇಷನ್ ರೌಂಡ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿರ್ಬೋದು, IBPS ಎಕ್ಸಾಮ್ಸ್ ಇರ್ಬೋದು, ಎಲ್ಲೇ ಹೋದ್ರೂ ಸಹ ಆಪ್ಟಿಟ್ಯೂಡ್, ಜನರಲ್ ನಾಲೆಡ್ಜ್, ಕರೆಂಟ್ ಅಫೇರ್ಸ್, ನ್ಯೂಮರಿಕಲ್ ಆಪ್ಟಿಟ್ಯೂಡ್, ಈ ಥರದನ್ನೆಲ್ಲ ಅವರು ಕೇಳೋವಂಥದ್ದು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ವ್ಯಾಲಿಡೇಷನ್ ಪ್ರೋಗ್ರಾಮ್ಸಲ್ಲಿ ಒಂದಿಷ್ಟು ಅವರ್ಸ್ ಅಂತ ಹೇಳಿ 40-50 ಗಂಟೆಗಳ ಕಾಲ ಅವ್ರಿಗೆ ತರೋ ಟ್ರೈನಿಂಗನ್ನು ಮಾಡಿಸುವಂಥದ್ದು. ಆಮೇಲೆ ನಮ್ಮಲ್ಲಿ ಬರೋವಂಥ ಟ್ರೈನರ್ಸ್ ಎಲ್ಲ ಕಾರ್ಪೊರೇಟ್ ಟ್ರೈನರ್ಸು, ಬಹಳಷ್ಟು ಮಂದಿ IIT, IIMs ಅಲುಮ್ನಸ್ಗಳನ್ನು ನಾವು ಇನ್ವೈಟ್ ಮಾಡ್ತೇವೆ. ಸೊ ಹಾಗಾಗಿ ಭಾಳ ಚೆನ್ನಾಗಿ GDPIs ಇರ್ಬೋದು, ಗ್ರೂಪ್ ಡಿಸ್ಕಷನ್ಸ್ ಅಂಡ್ ಪರ್ಸನಲ್ ಇಂಟರ್ವ್ಯೂಸ್ ಅಂತ, ಆಮೇಲೆ ರೆಸ್ಯೂಮೆ ರೈಟಿಂಗ್, ಈ ಥರದ್ದೆಲ್ಲ ಬೇಸಿಕ್ಸ್ ಫಂಡಮೆಂಟಲ್ಸಿಂದ ಶುರು ಮಾಡಿ ಫಸ್ಟ್ ಸೆಮಿಸ್ಟರಲ್ಲಿ ಅವ್ನು ಶುರು ಮಾಡಿದ್ರೆ 6th ಸೆಮಿಸ್ಟ್ರಲ್ಲಿ ಅವನು ವ್ಯಾಪ್ ಮುಗಿಸೋ ಅಷ್ಟೊತ್ತಿಗೆ ಹೀಲ್ ಬಿ ಕಾರ್ಪೊರೇಟ್ ರೆಡಿ. ಓಕೆ ಓಕೆ ಓಕೆ. ಇದೀಗ ಸರಿ, ಕಾಂಪಿಟೇಟಿವ್ ವರ್ಡ್ನಲ್ಲಿ ನಾವು ಯಾವ ರೀತಿಯಾಗಿ ಸ್ಟೂಡೆಂಟ್ನ ಒಂದು ರೀತಿ ಬೆಳೆಸ್ತಿದ್ದೀವಿ ಅಂತ ಹೇಳಿದ್ರಿ. ಇದರ ಜೊತೆಗೆ ನಿಮ್ಮ ಈ ಒಂದು ಡಿಗ್ರಿ ಕ್ಯಾಂಪಸ್ಗೆ ಯಾವ್ಯಾವ ಮೂಲೆಯಿಂದ, ಬರೀ ಬೆಂಗಳೂರಿಂದ ಮಾತ್ರ ಅಥವಾ ಬೇರೆ ಬೇರೆ ಕಡೆಯಿಂದಲೂ ಸ್ಟೂಡೆಂಟ್ಸ್ ಬರ್ತಾರೆ, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನೀವು? ಮೇಡಮ್, ನಮಗೆ ಇವತ್ತು ಪ್ಯಾನ್ ಇಂಡಿಯಾದ ಸ್ಟೂಡೆಂಟ್ಸ್ ಬರುವಂಥದ್ದು ಇದೆ. ಪರ್ಟಿಕ್ಯುಲರ್ಲಿ MBA, MCA ಇಂಥ ಪ್ರೋಗ್ರಾಮ್ಸ್ ಎಲ್ಲ ಏನಿದೆ, BBA, BCA ತುಂಬಾ ಡಿಮ್ಯಾಂಡ್ ಇದೆ. ಇವತ್ತು ಬ್ಯಾಂಗ್ಳೂರ್ ಇಸ್ ಬಿಕಮಿಂಗ್ ಹಬ್ ಆಫ್ ಆಪರ್ಚುನಿಟೀಸ್. ಹಾಗಾಗಿ ಅದರಲ್ಲೂ ನಮ್ಮ ಸಂಸ್ಥೆ ಒಳ್ಳೆ ಹೆಸರು ಮಾಡಿರೋದ್ರಿಂದ ನಮಗೆ ಪ್ಯಾನ್ ಇಂಡಿಯಾದಿಂದ, ಔಟ್ಸೈಡ್ ಕರ್ನಾಟಕದಿಂದ ಸಹ ಸಾಕಷ್ಟು ಮಕ್ಕಳು ಬಂದು ಜಾಯ್ನ್ ಆಗುವಂಥದ್ದು ಇದೆ. ಅಡ್ಮಿಷನ್ಸ್ ಹೇಗಾಗ್ತಾ ಇದೆ ಸರ್? ಈಗ ಆಲ್ರೆಡಿ ಶುರುವಾಗ್ಬಿಟ್ಟಿದೆ ನಿಮ್ಮಲ್ಲಿ? ತುಂಬಾ ಚೆನ್ನಾಗಿದೆ. ಆಮೇಲೆ ನಾವು ಅಡ್ಮಿಷನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ಕ್ರೀನಿಂಗ್ ಇರುತ್ತೆ. ಸೊ ನಮ್ಮ ಕೌನ್ಸಿಲರ್ಸ್ ಮಾತಾಡ್ತಾರೆ ಸ್ಟೂಡೆಂಟ್ ಜೊತೆ, ಅವನು ಹೇಗೆ ಅವನು ಸ್ಕೋರ್ ಮಾಡಿದ್ದಾನೆ, ಆಮೇಲೆ ಪೇರೆಂಟ್ಸ್ ಜೊತೆ ಮಾತಾಡ್ತಾರೆ. ಆಮೇಲೆ ಎಲ್ರಿಗೂ ಅವಕಾಶ ಕೊಡುವಂಥದ್ದು. ನಮ್ದು ನಾಗಾರ್ಜುನದಲ್ಲಿ ಏನಂದ್ರೆ ನಮ್ಮಲ್ಲಿ ಡೈವರ್ಸಿಟಿ ಇದೆ. ಸೊ ನಮ್ಮಲ್ಲಿ ಅರ್ಬನ್ ಇರ್ಬೋದು, ರೂರಲ್ ಇರ್ಬೋದು. ಸೊ ಆದರೆ ಅವರಲ್ಲಿ ಹಿನ್ನೆಲೆ ಚೆನ್ನಾಗಿದೆಯಾ ಅಂತ ನೋಡ್ತೇವೆ ನಾವು. ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಸ್ಕ್ರೀನಿಂಗ್ ಮಾಡಿ ತಗೊಳ್ತೇವೆ. ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂದಿದೆ, ಕೆಲವು ಪ್ರೋಗ್ರಾಮ್ಸ್ ಆಲ್ರೆಡಿ ಕ್ಲೋಸ್ ಆಗಿದೆ. ಸೊ ಹಾಗೆ, ಸೊ ಕ್ವಾಂಟಿಟಿ ಕ್ವಾಲಿಟಿ ಅಂತ ಬಂದಾಗ ನೋ ಕಾಂಪ್ರಮೈಸ್ ಅಂತಾನೆ ಸರ್ ನಾಗಾರ್ಜುನ ಡಿಗ್ರಿ ಕಾಲೇಜ್? ಮೇಡಮ್, ನಮ್ದು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಂತ ಬಂದಾಗ ನಮ್ದು ಫೋಕಸ್ ಇಸ್ ಮೋರ್ ಆನ್ ಕ್ವಾಲಿಟಿ. ಸೊ ನಾವೊಂದಷ್ಟು ಕೋರ್ಸ್ಗಳಲ್ಲಿ ಇಂಟೇಕ್ ಅನ್ನು ಲಿಮಿಟೆಡ್ ಆಗಿ ಇಟ್ಟಿದ್ದೇವೆ. ಸೊ 1 ಬ್ಯಾಚ್ 2 ಬ್ಯಾಚ್ ಸ್ಟೂಡೆಂಟ್ಸನ್ನು ಇಟ್ಕೊಂಡು ಕ್ವಾಲಿಟಿ ಡೆಲಿವರಿಯನ್ನು ಮಾಡಿ, ಕ್ವಾಲಿಟಿ ಅಕಾಡೆಮಿಕ್ಸನ್ನು ಕೊಟ್ಟು, ಸೊ ಅವ್ರಿಗೆ ಒಂದು ಒಳ್ಳೆ ಕ್ವಾಲಿಟಿ ಪ್ಲೇಸ್ಮೆಂಟ್ಸ್ ಆಗಲಿ, ಕ್ವಾಲಿಟಿ ಹೈಯರ್ ಎಜುಕೇಷನ್ ಆಪರ್ಚುನಿಟೀಸ್ ಆಗಲಿ ಕ್ರಿಯೇಟ್ ಆಗೋಂಗೆ ಮಾಡ್ತೇವೆ. ಒಂದು ಉದಾಹರಣೆ ಕೊಡಬೇಕಂದ್ರೆ, ನಮ್ಮ ಸ್ಟೂಡೆಂಟ್ಸು KSCST ಅಂತೇಳಿ ಕರ್ನಾಟಕ ಗೌರ್ಮೆಂಟ್, ಕರ್ನಾಟಕ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತೇಳಿ ಒಂದು ಫೋರಮ್ ಇದೆ. ಅವರು ಫಂಡೆಡ್ ಪ್ರಾಜೆಕ್ಟ್ಸನ್ನು ಕೊಡ್ತಾರೆ KSCSTದು. ಅದು ಪ್ರತಿ ವರ್ಷ ಕನ್ಸಿಕ್ಯೂಟಿವ್ಲಿ ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ಯಾಕಲ್ಟಿ ದೇ ಆರ್ ಗೆಟಿಂಗ್ ಫಂಡೆಡ್ ಪ್ರಾಜೆಕ್ಟ್ಸ್. ಇದು ಭಾಳ ಅಪರೂಪ, ಇದೆಲ್ಲ ಸಂಸ್ಥೆಗಳಿಗೂ ಸಿಗುವಂಥ ಇದಲ್ಲ. ಇದು ಕ್ವಾಲಿಟಿ ಇದ್ರೆ ಮಾತ್ರ ಕೊಡುವಂಥದ್ದು. ಅಂದರೆ ವಿದ್ಯಾರ್ಥಿಗಳು ಹಾಗೂ ಟೀಚರ್ಸ್ ಜೊತೆಯಲ್ಲಿ ಸೇರಿ ರಿಸರ್ಚ್ ಪ್ರಾಜೆಕ್ಟ್ಸ್ ಮಾಡೋವಂಥದ್ದು. ಸೊ ನಮ್ಮಲ್ಲಿ ಅಕಾಡೆಮಿಕ್ಸ್ ಆ್ಯಂಡ್ ರಿಸರ್ಚ್ ಶುಡ್ ಗೋ ಟುಗೆದರ್ ಅಂತ ಹೇಳಿ ಅದು ನಾವು ಭಾಳಷ್ಟು ಇನಿಷಿಯೇಟಿವ್ಸ್ ತೊಗೊಂಡಿದ್ದೇವೆ. ಹಾಗೂ ಭಾಳ ಖುಷಿ ಆಗುತ್ತೆ, ರಿಸಲ್ಟ್ಸ್ ಕೂಡ ಇದೆ. ಇವತ್ತು ಜಾಯಿಂಟ್ ಪಬ್ಲಿಕೇಶನ್ಸು, ವಿದ್ಯಾರ್ಥಿಗಳು ಮತ್ತು ಫ್ಯಾಕಲ್ಟಿಗಳು ಸೇರಿ ಜಾಯಿಂಟ್ಲಿ ದೇ ಆರ್ ಪಬ್ಲಿಷಿಂಗ್ ಇನ್ ರೆಪ್ಯೂಟೆಡ್ UGC ಕೇರ್ ಜರ್ನಲ್ಸ್, ಸ್ಕೋಪಸ್, ಇಂಡೆಕ್ಸ್ ಜರ್ನಲ್ಸ್, ಈ ಥರದ್ದೆಲ್ಲ ಏನು ಹೇಳ್ತೀವಿ, ವರ್ಲ್ಡ್ ವೈಡ್ ಎಕ್ಸೆಪ್ಟ್ ಮಾಡುವಂಥ ಜರ್ನಲ್ಸು, ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಫ್ಯಾಕಲ್ಟಿಗಳು ಪೇಪರ್ಸನ್ನು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಓಕೆ. ಇನ್ನು ಸರ್, ಕೊನೆಯದಾಗಿ ವೀಕ್ಷಕರಿಗೆ ಅಥವಾ ಈಗ ನಾಗಾರ್ಜುನದ ಬಗ್ಗೆ ಯಾರೆಲ್ಲ ತಿಳ್ಕೋಬೇಕು ಅಂತ TV ಮುಂದೆ ಕೂತಿದ್ದಾರೆ ಅಂಥವ್ರುಗಳಿಗೆ ನಾಗಾರ್ಜುನದ ಇಂತಹ ವಿಶೇಷತೆಗಳಿದೆ ನಮ್ಮ ಡಿಗ್ರಿ ಕಾಲೇಜ್ನಲ್ಲಿ, ಬನ್ನಿ ಅನ್ನುವಂತಹ ವಿಚಾರ ಏನು ಹೇಳ್ತೀರಿ? ಕೊನೆಯದಾಗಿ ನಾಗಾರ್ಜುನ ಡಿಗ್ರಿ ಕ್ಯಾಂಪಸ್ ಬಗ್ಗೆ ನಿಮ್ಮ ಬಾಯಿಂದ ಬರೋ ಮಾತುಗಳು. ನಾಗಾರ್ಜುನ ಕಾಲೇಜ್ ಇಸ್ ನೋನ್ ಫಾರ್ ಕ್ವಾಲಿಟಿ ಎಜುಕೇಷನ್. ಇಟ್ ಈಸ್ ಒನ್ ಸ್ಟಾಪ್ ಸೊಲ್ಯೂಷನ್. ನಿಮ್ಗೆ ಅಕಾಡೆಮಿಕ್ಸ್ ಆಗಲಿ, ನಿಮಗೆ ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸು, ಪ್ಲೇಸ್ಮೆಂಟ್ ಆಪರ್ಚುನಿಟೀಸು, ಎಂಟರ್ಪ್ರೆನ್ಯೂರಲ್ ಎಲ್ಲದಕ್ಕೂ ಗ್ರೂಮಿಂಗ್ ಇಲ್ಲಿ ಇಟ್ ಈಸ್ ಲೈಕ್ ಒನ್ ಸ್ಟಾಪ್ ಸೊಲ್ಯೂಷನ್. ಐ ವೆಲ್ಕಮ್ ಆಲ್ ದ ಪ್ರಾಸ್ಪೆಕ್ಟ್ಸ್. ಬನ್ನಿ, ಯು ಆರ್ ವೆಲ್ಕಮ್. ನೀವು ಬಂದರೆ ನಮ್ಮ ಫ್ಯಾಕಲ್ಟಿಗಳೆಲ್ಲ ಇದ್ದಾರೆ, ಯು ವಿಲ್ ಬಿ ಇನ್ ಸೇಫ್ ಹ್ಯಾಂಡ್ಸ್. ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ನಿಮಗೆ ಕ್ವಾಲಿಟಿ ಎಜುಕೇಷನನ್ನು ಇಂಪಾರ್ಟ್ ಮಾಡ್ತಾರೆ. ಆ್ಯಂಡ್ ವಿ ಆರ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಯುವರ್ ಸಕ್ಸಸ್ಫುಲ್ ಜರ್ನಿ.
ಓಕೆ, ನನ್ನದು ಇನ್ನೊಂದು ಪ್ರಶ್ನೆ ಸರ್, ನಿಮ್ಮ ವೈಯಕ್ತಿಕವಾಗಿ ಹೇಳೋದಾದ್ರೆ ಡಿಗ್ರಿ ಯಾವುದಾದ್ರೂ ಒಂದು ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿ ಅಂದಾಗ ಏನೆಲ್ಲ ಮಾನದಂಡಗಳನ್ನು ಅಥವಾ ತಲೆಲಾತ ಏನು ಪ್ರಶ್ನೆನ ಇಟ್ಕೊಂಡು ಕಾಲೇಜ್ಗಳನ್ನ ಹುಡುಕ್ಬೇಕು ಅಂತ? ಅಂದರೆ ನೋಡಬೇಕು ಅಲ್ಲಿ ಆ ಕಾಲೇಜ್ ಹೇಗಿದೆ. ಈಗ ನಾಗಾರ್ಜುನ ಡಿಗ್ರಿ ಕಾಲೇಜ್ಗೆ ರೀಸೆಂಟಾಗಿ ಹೈಯರ್ ಎಜುಕೇಷನ್ ರಿವ್ಯೂ ಮ್ಯಾಗಝಿನ್ ಅವರು ಬೆಸ್ಟ್ ಕಾಲೇಜ್ ಆಫ್ ದ ಇಯರ್ ಅಂತೇಳಿ ಅವಾರ್ಡನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದರೆ ಅವರು ಅಸೆಸ್ ಮಾಡ್ತಾರೆ ಹೇಗಿದೆ ಒಂದು ಕಾಲೇಜು, ಇಲ್ಲಿ ಅಕಾಡೆಮಿಕ್ಸ್ ಹೇಗಿದೆ, ಇಲ್ಲಿ ಬೇರೆ ಪ್ರೋಗ್ರಾಮ್ಗಳೆಲ್ಲ ಹೇಗಿದೆ. ಅಂದರೆ ನಾನು ಹೇಳ್ತಿದ್ದಂಗೆ ಪ್ರೊಫೆಷನಲ್ ಕೋರ್ಸಸ್ ಇರ್ಬೋದು, ಇಂಟಗ್ರೇಟೆಡ್ ಪ್ರೋಗ್ರಾಮ್ಸ್ ಇರ್ಬೋದು, ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಇರ್ಬೋದು, ಆಮೇಲೆ ಅವ್ರಿಗೆ ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಟೈಅಪ್ಸ್ ಹೇಗಿದೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈಗ NIPM ಸ್ಟೂಡೆಂಟ್ ಚಾಪ್ಟರ್ ಇದೆ ನಮ್ಮ ಕ್ಯಾಂಪಸಲ್ಲಿ. 1000 ಜನ HR ಮ್ಯಾನೇಜರ್ಸ್ ಇರುವಂಥ ಒಂದು ಪ್ರೊಫೆಷನಲ್ ಅಸೋಸಿಯೇಷನ್ ಅದು, ಅದರದೇ ಸ್ಟೂಡೆಂಟ್ ಚಾಪ್ಟರ್ ನಮ್ಮಲ್ಲಿದೆ. ಆಮೇಲೆ ICMRD ಅಂತ ಹೇಳ್ತೀವಿ, ಇಂಡಿಯನ್ ಕೌನ್ಸಿಲ್ ಫಾರ್ ಮ್ಯಾನೇಜ್ಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಅದರದ್ದು ನಮ್ಮಲ್ಲಿ ಕ್ಯಾಂಪ್ ಇದೆ. ನಾನು ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಇದ್ದೇನೆ. ಸೊ ಹೀಗಾಗಿ ಮಕ್ಕಳಿಗೆ ಒಂದು ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಇಂಟ್ರಾಕ್ಷನ್ಸ್ ಭಾಳ ಚೆನ್ನಾಗಿ ಆಗುವಂಥ ಒಂದು ಅವಕಾಶ ಇರಬೇಕು. ಈಗ ಇತ್ತೀಚೆಗೆ ಕಳೆದ ವಾರ 300ಕ್ಕೂ ಹೆಚ್ಚು ಜನ ನಮ್ಮ ಸ್ಟೂಡೆಂಟ್ಸು ಇನ್ಫೋಸಿಸ್ ಕ್ಯಾಂಪಸ್ನ ವಿಸಿಟ್ ಮಾಡಿದ್ದಾರೆ ಮೈಸೂರಲ್ಲಿ. ಅಲ್ಲಿ ಒಂದು ಫುಲ್ ಡೇ ಪ್ರೋಗ್ರಾಮನ್ನು ತೊಗೊಂಡು ಅಲ್ಲಿ ಟ್ರೈನಿಂಗು ಎಲ್ಲ ಆಗಿದೆ. ಸೊ ಈ ರೀತಿಯಾಗಿ ಬರೀ ಅಕಾಡೆಮಿಕ್ಸ್ ಅಷ್ಟೇ ಅಲ್ದಿರ, ದೇರ್ ಶುಡ್ ನಾಟ್ ಬಿ ಎನಿ ಕಾಂಪ್ರಮೈಸ್ ಇನ್ ಅಕಾಡೆಮಿಕ್ ಎಕ್ಸಲೆನ್ಸ್, ಬಟ್ ಅದ್ರ ಜೊತೆನಲ್ಲೇ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಇಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಆ ಪೂರಕವಾಗಿದೆಯಾ ಆ ಸಂಸ್ಥೆ ಅಂತ ಹೇಳಿ ನೋಡಿ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಂಡ್ರೆ. ಡಿಗ್ರಿಯಲ್ಲಿ ಸದ್ಯ ತುಂಬಾ ಸ್ಕೋಪ್ ಇರೋ ಕೋರ್ಸ್ ಯಾವುದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಈಗ ನಿಮ್ಮಲ್ಲಿ BCom BC ಅಂತೆಲ್ಲ ಹೇಳ್ತಾರೆ ಮೇಡಮ್, ಅದು ವಿದ್ಯಾರ್ಥಿಯ ಆಸಕ್ತಿ ಮೇಲೂ ನೋಡಬೇಕಾಗತ್ತೆ. ಸಾಧಾರಣವಾಗಿ ಈಗ ಇಂಜಿನಿಯರಿಂಗ್, ಮೆಡಿಕಲ್ ಇದೆಲ್ಲ ಬಿಟ್ಟರೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸೆಗ್ಮೆಂಟಲ್ಲಿ BCom BBA BCA ಕೂಡ, ಸೊ ಅದರ್ ದ್ಯಾನ್ ಇಂಜಿನಿಯರಿಂಗ್, ಅದು ಕೂಡ ಭಾಳಷ್ಟು ಡಿಮ್ಯಾಂಡ್ ಇರುವಂಥ ಕೋರ್ಸು. ಸೊ ಅದು ಕೂಡ ಈಗ ಇತ್ತೀಚಿನ ಟೆಕ್ನಾಲಜೀಸ್ ಏನಿದೆ ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಭಾಳ ಚೆನ್ನಾಗಿ ಡಿಸೈನ್ ಮಾಡಿರುವಂಥ ಪ್ರೋಗ್ರಾಮು. ಓಕೆ ಸರ್, ಇಷ್ಟೊತ್ತು ನಾಗಾರ್ಜುನ ಡಿಗ್ರಿ ಕಾಲೇಜ್ನ ವಿಶೇಷತೆ ಬಗ್ಗೆ ನಮ್ಮ ಸ್ಟುಡಿಯೋಗೆ ಬಂದು ಬಹಳಷ್ಟು ಅದ್ಭುತವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಇನ್ನು ವೀಕ್ಷಕರೇ, ನಾಗಾರ್ಜುನ ಡಿಗ್ರಿ ಕಾಲೇಜ್ನ ವಿಶೇಷತೆಗಳು ಏನು, ಕ್ಯಾಂಪಸ್ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಫ್ಯಾಕಲ್ಟಿ ಫೆಸಿಲಿಟೀಸ್ ಹೇಗಿದೆ, ಇದೆಲ್ಲದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಈ ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ದೀವಿ ಅಂತ ಅಂದ್ಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಏನು ಡಿಗ್ರಿ ಕಾಲೇಜ್ನ ಅಥವಾ ಈ ಕ್ಯಾಂಪಸ್ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು ಅಂದರೆ ಅಡ್ರೆಸ್ ಕೂಡ ಸಿಗುತ್ತೆ, ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ, ನೀವು ನೋಟ್ ಮಾಡ್ಕೊಳ್ಳಿ.